ಮಾತನಾಡೋದಕ್ಕೆ ಮಾತ್ರ ನಾವು ಸೋಷಿಯಲಿಸಮು ಸಮಾಜವಾದ ಅಂತ ಮಾತನಾಡಿ ಬಡವರಿಗೆ ಇನ್ನೊಬ್ಬರಿಗೆ ಇರುವಂತ ಸಮಸ್ಯೆನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೆಂಗಳೂರಿನ ಜನ ಎಲ್ಲಿಗೆ ಹೋಗಬೇಕು, ಸಾಮಾನ್ಯ ಜನ ಎಲ್ಲಿಗೆ ಹೋಗಬೇಕು? ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಸಮಾಜವಾದದಲ್ಲಿ ನಿಜವಾಗ್ಲೂ ಕೂಡ ಬಡವರ ಬಗ್ಗೆ ಕಾಳಜಿ ಇತ್ತು ಅಂತಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ದರ ಪರಿಷ್ಕರಣೆಯನ್ನು ಮತ್ತೆ ಮಾಡಿ ಅಂತ ಹೇಳಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಗೆ ಡಿಮ್ಯಾಂಡ್ ಮಾಡಬೇಕು. ಸೋಮವಾರದಿಂದ ಆಗ್ತಾ ಇರುವಂತ ಈ ದರ ಪರಿಷ್ಕರಣೆಯನ್ನ ಹೋಲ್ಡ್ ನಲ್ಲಿ ಇರಬೇಕು, ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಬೆಂಗಳೂರಿನ ಜನರ ಪರವಾಗಿ ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ನಾನು ಬಹಳ ಸ್ಪಷ್ಟ ಮಾಡಿದ್ದೀನಿ, ಇದು ರಾಜ್ಯ ಮತ್ತು ಕೇಂದ್ರದ ಮಧ್ಯದಲ್ಲಿ ಇರುವಂತ ಮಾತುಕತೆ ಅಲ್ಲ. ಈ ಸುಳ್ಳನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ. ಈಗ ಹೋಗ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರೈಸ್ ಜಾಸ್ತಿ ಆಯಿತು ಕೇಂದ್ರ ಸರ್ಕಾರ ಮಾಡಿದ್ದು ಅನ್ನೋದಾದ್ರೆ ಬೇರೆ ಎಲ್ಲಾ ಮೆಟ್ರೋ ಪ್ರೈಸ್ಗಳು ಜಾಸ್ತಿ ಆಗಬೇಕು, ನಮ್ಮಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ದಾರೆ? ಇಲ್ಲೇ ನೋಡಿ, 25 ಕಿಲೋಮೀಟರ್ ಮೇಲೆ ಪ್ರಯಾಣ ಮಾಡಕ್ಕೆ ಬೆಂಗಳೂರಿನಲ್ಲಿ 95 ರೂಪಾಯಿ, ಡೆಲ್ಲಿಲಿ 64 ರೂಪಾಯಿ, ಹೈದರಾಬಾದಲ್ಲಿ 69 ರೂಪಾಯಿ, ಚೆನ್ನೈಯಲ್ಲಿ ಬರೀ 50 ರೂಪಾಯಿ, ಮುಂಬೈಯಲ್ಲಿ 80 ರೂಪಾಯಿ, ಕಲ್ಕತ್ತಾದಲ್ಲಿ 24 ರೂಪಾಯಿ, ಲಕ್ನೋ 60 ರೂಪಾಯಿ, ಕೊಚ್ಚಿಲಿ 60 ರೂಪಾಯಿ. ಕೇಂದ್ರ ಸರ್ಕಾರ ಮಾಡಿದ್ರೆ ಇದೆಲ್ಲವೂ ಒಂದೇ ಆಗ್ಬೇಕಲ್ಲ, ಎಲ್ಲಾ ಕಡೆನೂ ಒಂದೇ ರೀತಿ ಏರಿಕೆ ಆಗ್ಬೇಕಲ್ಲ. ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಅಥವಾ ಬೆಂಗಳೂರಿಗೆ ಮಾತ್ರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನೋದಕ್ಕೋಸ್ಕರ ಮೋದಿ ಅವರು ಬೆಂಗಳೂರು ಮೆಟ್ರೋ ದರವನ್ನು ಮಾತ್ರ ಜಾಸ್ತಿ ಮಾಡ್ತಾರೆ ಅನ್ನೋದಾದ್ರೆ ರಾಜಕೀಯ ಉದ್ದೇಶಕ್ಕೋಸ್ಕರ. ಇಲ್ಲೇ ನಮಗೆ ನಾಳೆ ಚುನಾವಣೆ ಇಲ್ಲ, ಕಲ್ಕತ್ತಾದಲ್ಲಿ ಚುನಾವಣೆ ಇದೆ 2 ತಿಂಗಳಲ್ಲಿ, ಅಲ್ಲಿಗೆ ನಾವು ಏರಿಸ್ತಿದ್ವಿ. ಕಲ್ಕತ್ತಾದಲ್ಲಿ ಯಾಕೆ 50 ಕಿಲೋಮೀಟರ್ ಇದೆ, ಬೆಂಗಳೂರಿನಲ್ಲಿ 95 ಇರಬೇಕಾದ್ರೆ? ಚೆನ್ನೈಯಲ್ಲಿ 2-3 ತಿಂಗಳಲ್ಲಿ ಎಲೆಕ್ಷನ್ ಇದೆ, ಅಲ್ಲಿ ಕೆಟ್ಟ ಹೆಸರು ಬರಲಿ ರಾಜ್ಯ ಸರ್ಕಾರಕ್ಕೆ ಅಂತ ಕೇಂದ್ರ ಸರ್ಕಾರ ಏರ್ಸೋದಾಗಿದ್ದಿದ್ರೆ ಚೆನ್ನೈಯಲ್ಲೂ ಕೂಡ ಏರ್ಸಿರ್ತಿದ್ವಿ. ಚೆನ್ನೈಯಲ್ಲಿ ಯಾಕೆ 50 ರೂಪಾಯಿ ಇದೆ? ಯಾರಿಗೆ ಸುಳ್ಳು ಹೇಳ್ತೀರಿ ಸರ್? ಜನ ನಿಮ್ಮನ್ನು ನಂಬ್ತಾ ಇಲ್ಲ. ಇವತ್ತು ಈ ಡ್ರಾಮಾ ನಿಲ್ಸಿ. ನೀವೀಗ ಸೆಂಟ್ರಲ್ ಮಿನಿಸ್ಟ್ರಿಗೆ ನಾವಿಷ್ಟೇ ಮನವಿ ಮಾಡಿರೋದು, ರಾಜ್ಯ ಸರ್ಕಾರದಿಂದ ಈ ದರ ಏರಿಕೆ ಮಾಡೋದಿಕ್ಕೆ ನಿಮ್ಮ ಹತ್ರ ಪರಿಷ್ಕರಣೆಗೆ ಪ್ರಸ್ತಾಪ ಬಂತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅದನ್ನ ಹೋಲ್ಡ್ ನಲ್ಲಿ ಇರಬೇಕು. ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮತ್ತೆ ಮಾಡಿ ಅಂತ ನಿಮಗೆ ಪ್ರಸ್ತಾಪ ಕೊಟ್ಟರು ಅಂತಂದ್ರೆ ತಕ್ಷಣದಲ್ಲಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಬೇಕು ಅನ್ನುವಂತ ಆಗ್ರಹ ಮಾಡಿದೀವಿ. ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿದ್ವಿ. ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಪತ್ರ ಬರೀಲಿಲ್ಲ ಅಂದ್ರೆ ನಾವು ಹೋರಾಟ ಮಾಡ್ತಾ ಇದೀವಲ್ಲ. ನಾಳೆ ಕೂಡ ನಾನು ಮೆಟ್ರೋ ಸ್ಟೇಷನ್ ಅಲ್ಲಿ ಕರಿ ಬ್ಯಾಂಡ್ ಹಾಕೊಂಡು ನಾನು ಅಶೋಕ್ ಅವರು ಮೆಟ್ರೋ ಸ್ಟೇಷನ್ ಅಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಇವತ್ತು ಕೂಡ ಯೋಚನೆ ಮಾಡಿದ್ದೀವಿ. ನಾನು ಎಷ್ಟು ಸತಿ ಹೇಳಿ ಸರ್ ಅದನ್ನೇ. ಒಂದ್ ನಿಮಿಷ ನಾನ್ ನಿಮಗೆ ಹೇಳ್ತಾ ಇರೋದು ಅದೇನೆ. ಮಾಧ್ಯಮದವ್ರ ಹತ್ರ ನನ್ನ ಮನವಿ ಇರೋದೇನು ಅಂತಂದ್ರೆ, ತಾವು ದಯವಿಟ್ಟು ಸತ್ಯ ಏನು ಅಂತ ಜನಕ್ಕೆ ತಿಳಿಸಿ. ಮುಖ್ಯಮಂತ್ರಿ ಹೇಳಿದ್ರು ಉಪಮುಖ್ಯಮಂತ್ರಿ ಹೇಳಿದ್ರು ಅಂದಿದ ತಕ್ಷಣ ನಾವೆಲ್ಲ ದಡ್ರ? ನಮ್ಗೇನು ಓದಕ್ ಬರೋದಿಲ್ವಾ? 6 ತಿಂಗಳು ಕೋರ್ಟ್ ನಲ್ಲಿ ಯಾಕೆ ಬಚ್ಚಿಟ್ಟಿದ್ರು ಇದನ್ನ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಅನ್ನ? ನಿಮಗೆ ಪ್ರಾಮಾಣಿಕತೆ ಇತ್ತು ಅಂದ್ರೆ ಅದ್ರಲ್ಲಿ ಏನು ಬಚ್ಚಿಡುವಂತದ್ದು ಇಲ್ಲ ಅಂದಿದ್ರೆ ಫೇರ್ ಫಿಕ್ಸೇಷನ್ ಕಮಿಟಿ ನೀವು ಕೋರ್ಟ್ಗೆ ಹೋಗೋದಕ್ಕಿಂತ ಮುಂಚೆ ಯಾಕೆ ಪಬ್ಲಿಷ್ ಮಾಡಲಿಲ್ಲ? ನಾನು ನಿಮಗೆ ಇವತ್ತು ದಾಖಲೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಬಹಳ ಸ್ಪಷ್ಟ ಇದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ MOU ಇದೆ. ಆ MOU ಪ್ರಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಫೇರ್ ಫಿಕ್ಸೇಷನ್ ಮಾಡುವಂಥದ್ದು. ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಗುವಂಥದ್ದು ಹೇಗೆ ಅಂತ ಅದು ಕೂಡ ಇದೆ. ಅದ್ರಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿ ಏನು? ನಾನು ಮತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹೇಳ್ತಾ ಇದ್ದೀನಿ. ಟು ಮೇಕ್ ಸ್ಟ್ಯಾಚ್ಯೂಟರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ಫಿಕ್ಸೇಷನ್, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಕೇಂದ್ರ ಸರ್ಕಾರದ್ದೇನು? ಟು ಸೆಟ್ ಅಪ್ ಅ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ SPV ಅಕಾರ್ಡಿಂಗ್ ಟು ದ ಮೆಟ್ರೋ ಆಕ್ಟ್. ಇವ್ರು 4 ಸತಿ ಪತ್ರ ಬರೆದ್ರಲ್ಲ ಫೇರ್ ಫಿಕ್ಸೇಷನ್ ಜಾಸ್ತಿ ಮಾಡಿ ಅಂತ. ಇವತ್ತು ಯಾಕೆ ಪತ್ರ ಬರೀತಾ ಇಲ್ಲ ಇವರು? ಇಷ್ಟೆಲ್ಲ ಜನ ಆಕ್ರೋಶ ಮಾಡಿದ್ರು ಕೂಡ ಯಾಕೆ ಪತ್ರ ಬರೀತಾ ಇಲ್ಲ? ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಕೋರ್ಟಿಗೆ ಹೋಗಕ್ಕಾಗತ್ತೆ, ಡೆಲ್ಲಿಗೆ ದಂಡಯಾತ್ರೆ ತಗೊಂಡು ಹೋಗಕ್ಕಾಗತ್ತೆ. ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ 15 ಲಕ್ಷ ಜನ ಬೆಂಗಳೂರಲ್ಲಿ ಮೆಟ್ರೋಲ್ ಓಡಾಡ್ತಾ ಇದ್ದಾರೆ. ನಿಮಗೆ ಇಷ್ಟೊಂದು ಸಮಸ್ಯೆ ಇದೆ ಮೆಟ್ರೋ ಇಂದಾಗಿ, ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದ್ರೆ ನಿಮ್ಗೊಂದು ಪೊಲಿಟಿಕಲ್ ಅಸ್ತ್ರ ಅಲ್ವಾ ಇದು? ಮೋದಿ ಅವರನ್ನ ಬೈಯಕ್ಕೆ ತಗೊಂಡೋಗಿ ಇಲ್ಲಿಂದ ಒಂದು ಡೆಲಿಗೇಷನ್ ಕರ್ಕೊಂಡೋಗಿ ಡೆಲ್ಲಿಗೆ ಮೋದಿ ಅವ್ರ ವಿರುದ್ಧ ಹೋರಾಟ ಮಾಡಿ. ಡೆಲ್ಲಿಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್, ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ನ ಮೀಟ್ ಮಾಡಿ. ಯಾಕೆ ಡ್ರಾಮಾ ಮಾಡಲ್ಲ ನೀವು? ಅದು ಯಾಕೆ ಅದನ್ನ ಮಾಡಕ್ ಹೋಗ್ತಾ ಇಲ್ಲ? ಇಲ್ಲಿ ಯಾಕೆ ಡ್ರಾಮಾ ಮಾಡ್ತಾ ಕೂತಿದ್ದೀರಾ?
ಈಗ ನೀವ್ ಹೇಳ್ತಾ ಇದ್ದೀರಾ ಅವ್ರು ಪತ್ರ ಬರೆಯಬೇಕು ಸಮಿತಿ ಮಾಡ್ಲಿಕ್ಕೆ ಅಂತ. ಈಗ ಅವ್ರು ಒಪ್ಪಿಸಿಲ್ಲ. ಡಿಸಿಎಂ ಇವತ್ತು ಕೂಡ ಹೇಳಿದ್ದಾರೆ ನಮ್ಗೆ ಹೇಳಿದ್ರೆ ಕೇಂದ್ರ ಸರ್ಕಾರ ಮಾಡಿರೋದು ಅಂತ. ನಾನು ಅದನ್ನೇ ಹೇಳ್ತಾ ಇರೋದು ಸರ್. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು, ಅವ್ರಿಗೆ ಈ ದಾಖಲೆಗಳನ್ನು ತಗೊಂಡೋಗಿ ಕೇಳಿ, ಯಾಕೆ ಈ ರೀತಿ ಜನಕ್ಕೆ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಕೇಳಿ ಅವರಿಗೆ. ಈ ರೀತಿ ಬೆಂಗಳೂರಿನ ಜನ, ಈ ಮೆಟ್ರೋಲ್ ಪ್ರಯಾಣ ಮಾಡುವಂತ ಪ್ರತಿಯೊಂದು ನಾಗರಿಕರು, ಅವ್ರ ಕುಟುಂಬ ಈ ರಾಜ್ಯ ಸರ್ಕಾರವನ್ನ ಕ್ಷಮಿಸೋದಿಲ್ಲ. ಎಷ್ಟು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಜನಕ್ಕೆ. ಇದ್ರ ವಿರುದ್ಧ ನಾವು ಜನಜಾಗೃತಿಯನ್ನ ನಾವು ಕಟ್ತೀವಿ. ನೀವು ಪತ್ರ ಬರೀಲೇಬೇಕು ಕೇಂದ್ರ ಸರ್ಕಾರಕ್ಕೆ. ಒಂದ್ ನಿಮಿಷ ಸರ್, 1 ವರ್ಷದಿಂದ ನಾನೇ 8 ಪತ್ರ ಬರೆದಿದ್ದೀನಿ. ಎಷ್ಟು ಸತಿ ಬರ್ದಿದ್ದಾರೆ ಮುಖ್ಯಮಂತ್ರಿಗಳು? ಒಂದ್ ನಿಮಿಷ, ನಾನು ನಿಮಗೆ ಒಂದ್ ನಿಮಿಷ ಬ್ರದರ್, ಕಳೆದ 8 ತಿಂಗಳಿಂದ ಮೆಟ್ರೋ ಆಫೀಸಲ್ಲಿ ನಾನು ಹೋರಾಟ ಮಾಡಿದ್ದೀನಿ. ಮುಖ್ಯಮಂತ್ರಿಗಳು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಈಗ ಕೇಂದ್ರ ಸರ್ಕಾರ ಇವರಿಗೆ ತೊಂದರೆ ಕೊಟ್ಟಿದ್ರೆ ಕೇಂದ್ರದಲ್ಲಿ ಬಂದು ಹೋರಾಟ ಯಾಕೆ ಮಾಡಲಿಲ್ಲ ಇವರು? ನಾನು 8 ಸತಿ ಪತ್ರ ಬರೆದಿದ್ದೀನಿ, ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮರು ಸ್ಥಾಪನೆ ಮಾಡಿ ಅಂತ. ನಾನು ಮುಖ್ಯಮಂತ್ರಿ ಅಲ್ಲ ರಾಜ್ಯದ್ದು, ಅವ್ರು ಬರಿಬೇಕಾಗಿರೋದು. ಅವ್ರು ಯಾಕೆ ಬರ್ದಿಲ್ಲ? 8 ತಿಂಗಳಾದ್ರೂ ಕೂಡ ಉಪಮುಖ್ಯಮಂತ್ರಿಗಳು ಯಾಕೆ ಬರ್ದಿಲ್ಲ? ನಾನು ಕೋರ್ಟ್ಗೆ ಹೋದೆ ಹೋರಾಟ ಮಾಡೋದಕ್ಕೋಸ್ಕರ, ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಪಬ್ಲಿಕ್ ಮಾಡಿ ಅಂತ. ಇವ್ರು ಯಾಕೆ ಪಬ್ಲಿಕ್ ಮಾಡಲಿಲ್ಲ? ಉತ್ತರ ಕೊಡ್ಲಿ ಅವರು. ನಾವೇನು ಅನಕ್ಷರಸ್ತ್ರ? ಏನ್ MOU ಏನಿದೆ ಅಂತ ಓದಕ್ ಬರ್ದಲ್ಲೇ ಇರೋದು, ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನಿದೆ ಅಂತ ಹೇಳಿ ಅರ್ಥ ಆಗ್ದಲ್ಲೇ ಇರೋದಕ್ಕೆ ನಾವೇ ದಡ್ರ? ಇಲ್ಲ ಸರ್, ಇಲ್ಲ ಸರ್. ನಾವು ಕೋರ್ಟಲ್ಲಿ ಪತ್ರ ಏನು ಪಿಟಿಷನ್ ಹಾಕಿದ್ದು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಪಬ್ಲಿಕ್ ಮಾಡಿ ಅನ್ನೋ ಒಂದೇ ಪ್ರೇಯರ್ ಮೇಲೆ ಕೋರ್ಟ್ ಆದೇಶ ಕೊಡ್ತು. ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಪಬ್ಲಿಕ್ ಆಯಿತು. ಕೋರ್ಟ್ಗೂ ಇದಕ್ಕೂ ಈಗ ಸಂಬಂಧ ಇಲ್ಲ. ನಾನು ಆಗ್ಲೇ ಹೇಳಿದೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ MOU ಇದೆ. ಆ MOU ಪ್ರಕಾರ ರಾಜ್ಯದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ, ಕೇಂದ್ರದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ. ರಾಜ್ಯದ ರೆಸ್ಪಾನ್ಸಿಬಿಲಿಟಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿಸುವಂಥದ್ದು, ಪೀರಿಯಾಡಿಕ್ ಫೇರ್ ರಿವಿಷನ್ ಮಾಡಿಸುವಂಥದ್ದು, ಅದನ್ನ ಅವ್ರು ಮಾಡಬೇಕು. ಕೇಂದ್ರ ಸರ್ಕಾರ ಯಾವಾಗ ಮಾಡಬಹುದು? MOU ಏನಂತ ಇದೆ? MOU ಬಹಳ ಸ್ಪಷ್ಟವಾಗಿದೆ, ಟು ಸೆಟ್ ಅಪ್ ದ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ದಿ SPV ಇನ್ ಅಕಾರ್ಡೆನ್ಸ್ ವಿತ್ ದ ಮೆಟ್ರೋ ಆಕ್ಟ್ ಅಂತ ಇದೆ. ಇದು ಒಂದು ವ್ಯವಸ್ಥೆ ಪ್ರಕಾರ ನಡೆಯುವಂತ ಒಂದು ಸಂಸ್ಥೆ, ದೇಶ ಇದು. ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ? ಸುವೋಮೋಟೋ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಈ ಸಮಸ್ಯೆ ಬಂದಿದ್ದೇನೆ ಇವ್ರ ಪತ್ರ ಬರೆದು 4 ಸತಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಿ ಅಂತ ಬರ್ದಿದ್ರಿಂದ ನಾನು ಮತ್ತೆ ಓದ್ತೀನಿ. ಫೇರ್ ಫಿಕ್ಸೇಷನ್ ಕಮಿಟಿ ಡಿಸ್ಕಷನ್ ಆದಾಗ ಇವ್ರು ಏನ್ ಹೇಳಿದ್ರು ಅಂತ. ಡ್ಯೂರಿಂಗ್ ದ ಡಿಸ್ಕಷನ್ suggestions were made by Government of Karnataka officials that a fair fixation is imperative in order to reduce the financial burden on the state government. Further, officials were of the view that fares should be revised annually by applying an annual automatic fare revision formula. In fact, the Urban Development Department of State Government has been sending regular communication in this regard to BMRCL for expediting the constitution of the Fair Fixation Committee. ಮೀಡಿಯಾ ಎದುರುಗಡೆ ಬಂದು ಒಂದು ಸುಳ್ಳು ಹೇಳ್ತೀರಾ, ಕೇಂದ್ರ ಸರ್ಕಾರಕ್ಕೆ ಬೇರೆ ಇನ್ನೊಂದು ಪತ್ರ ಬರ್ತೀರಾ, ನಾಚಿಕೆ ಆಗಲ್ವಾ ನಿಮ್ಗೆ? ಯಾರ ದುಡ್ಡಲ್ಲಿ ಇವತ್ತು ಮೆಟ್ರೋ ನಡೀತಾ ಇದೆ? ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಜನರ ತೆರಿಗೆ ದುಡ್ಡಿಂದ ನಡೀತಾ ಇರುವಂತದ್ದು ಇದು. ಈ ತರ ನಿಮಗೆ ಸ್ಪಷ್ಟವಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಸತ್ಯ ಜನ ಬರೆದ್ರು ಕೂಡ, ನಿಮ್ಮ ಅಧಿಕಾರಿಗಳು ಬರೆದ್ರು ಕೂಡ ಮೀಡಿಯಾ ಎದುರುಗಡೆ ಬಂದು ಸುಳ್ಳು ಹೇಳ್ತೀರಲ್ಲ. ಈ ರಾಜ್ಯ ಸರ್ಕಾರಕ್ಕೆ ಇವ್ರು ಏನ್ ತಿಂತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಜನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ, ರಾಜ್ಯ ಸರ್ಕಾರಕ್ಕೆ ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಎನ್ನುವಂಥ ಆಗ್ರಹವನ್ನ ಮಾಡಬೇಕಾಗಿದೆ. ಇದೊಂದೇ ಮಾರ್ಗ ಇರುವಂಥದ್ದು. ನಿಮ್ಮಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರುವಂಥದ್ದು ಇಷ್ಟೇನೆ. ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಸಾಮಾನ್ಯ ಜನರ ಧ್ವನಿಯಾಗಿ ನೀವು ಈ ಇಶ್ಯೂನ 1 ವರ್ಷ ಸತತವಾಗಿ ನೀವು ಈ ಇಶ್ಯೂನ ರೈಸ್ ಮಾಡಿಟ್ಟಿದ್ದೀರಿ, ಜೀವಂತಿಕೆ ಕೊಟ್ಟಿದ್ದೀರಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು, ದಯವಿಟ್ಟು ಇವತ್ತು ನಾವು ಕೊಟ್ಟಿರುವಂಥ ದಾಖಲೆಗಳನ್ನ ಸಾರ್ವಜನಿಕ ವಲಯದಲ್ಲಿ ಸತ್ಯ ಏನು ಅನ್ನೋದನ್ನ ತೋರಿಸಿ. ಇವರು ಹೇಳಿರೋ ಸುಳ್ಳನ್ನೆಲ್ಲ ತಾವು ನಂಬೋದಿಕ್ಕೆ ಜನಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಜನರಿಗೆ ಸತ್ಯ ಏನು ಅನ್ನೋದನ್ನ ತಿಳಿಸಿ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ಒತ್ತಾಯವನ್ನ ಮಾಧ್ಯಮದವರು ಜನರ ಧ್ವನಿಯಾಗಿ ಮಾಡಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಕಳಕಳಿಯಲ್ಲಿ ಕೇಳ್ತಾ ಇದ್ದೀನಿ. ಈಗ ನಾವು ಮಾಡ್ತಾ ಇರೋದು ಇದು ಕೆಲಸ ಅಲ್ವಾ? ಒಂದ್ ನಿಮಿಷ ಅಲ್ಲ, ನಾನು ಏನೇನ್ ಮಾಡ್ಬೇಕು ಹೇಳಿ ಸರ್? ಒಂದ್ ನಿಮಿಷ ನಾನು ನಿಮಗೆ ಕೇಳ್ತಾ ಇರೋದು ಹೇಳಿ.
ಮಾಡಿದ್ರೆ ಹಾ. 71% ರೇಸ್ ಮಾಡಿ ನೀವು ಪ್ರತಿಭಟನೆ ಮಾಡಿ ನಿಲ್ಲಿಸಿದ್ರೆ ಅವರು ಸರ್ ಇದು ಒಂದ್ ನಿಮಿಷ, ಈ ಸರ್ಕಾರ ಇಂತ ಮಾನಗೆಟ್ಟಿರೋ ಸರ್ಕಾರ ಅಂತಂದ್ರೆ, ಜನರು ನೋವನ್ನು ಅರ್ಥ ಮಾಡ್ಕೊಳಕ್ ಆಗ್ದಲೇ ಇರೋ ಸರ್ಕಾರ ಅಂತಂದ್ರೆ ನಾವ್ ಇನ್ನೇನ್ ಮಾಡಕ್ಕಾಗತ್ತೆ? ಕಾಯ್ತಾ ಇದೀವಿ ಈ ಸರ್ಕಾರ ನಾಚೆ ಹಾಕ್ತಾರೆ ಜನ ಅಂತ ಕಾಯ್ತಾ ಇದೀವಿ. ಒಬ್ಬ ಸಂಸದನಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡೋದು ನಮ್ಮ ಜವಾಬ್ದಾರಿ, ಮಾತನಾಡಿದ್ದೀನಿ. ಕೇಂದ್ರದ ಮಂತ್ರಿಗಳನ್ನ ಮೀಟ್ ಮಾಡಿ ಅವ್ರಿಗೆ ಆಗ್ರಹ ಮಾಡೋದಾಗಿದೆ, ಅದನ್ನ ಬಾರಿ ಬಾರಿ ಮಾಡಿದ್ದೀನಿ. ಮೆಟ್ರೋ ಆಫೀಷಿಯಲ್ಸ್ ಗಳನ್ನ ಮೀಟ್ ಮಾಡಿ ಇಲ್ಲಿ ಗಲಾಟೆ ಮಾಡಿದೀವಿ. ಕೋರ್ಟ್ಗೆ ಹೋಗಿ ಹೊಡೆದಾಡಿದ್ದೀನಿ. ಮೆಟ್ರೋ ಸ್ಟೇಷನ್ ಅಲ್ಲಿ ಹೋರಾಟ ಮಾಡಿದ್ದೀನಿ. ನಿನ್ನೆ ಮೊನ್ನೆ ಇವತ್ತು 2 ದಿವಸದಿಂದ ಕೇಂದ್ರದ ಮಂತ್ರಿಗಳನ್ನ ಹೋರಾಟ ಮಾಡ್ತಾ ಇದ್ದೀವಿ. ಉಪಮುಖ್ಯಮಂತ್ರಿಗಳನ್ನ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ, ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ದೀನಿ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬರು ಸಂಸದರು ಇನ್ನೇನ್ ಮಾಡಬೇಕು ಈ ವಿಚಾರ ಕೋರ್ಟ್ ತಗೊಂಡೋಗ್ತೀರಾ ಸರ್? ಈ ವಿಚಾರ ಸರ್? ಎಲ್ಲಾ ವಿಷಯ ಕೋರ್ಟ್ ನಲ್ಲಿ ಬಗೆಹರಿಯುವಂತದ್ದಲ್ಲ, ಸಾರ್ವಜನಿಕರಲ್ಲೂ ಕೂಡ ಬಗೆಹರಿಯುವಂತ ಕೆಲಸಗಳಾಗಬೇಕಾಗಿದೆ. ಸತ್ಯ ಏನು ಅಂತ ಜನಕ್ಕೆ ತಿಳಿಸ್ಬೇಕಾಗಿದೆ. ಆ ಕೆಲಸ ಮಾಡ್ತಾ ಇದ್ದೀವಿ. ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ಸತ್ಯ ಏನು ಅನ್ನೋದನ್ನ ಜನಕ್ಕೆ ತಿಳಿಸುವಂತ ದಯವಿಟ್ಟು ಪ್ರಯತ್ನ ಮಾಡಿ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಈ ದಾಖಲೆಗಳನ್ನು ಮುಂದಿಟ್ಟು ಸುಳ್ಳು ಹೇಳೋದನ್ನ ನಿಲ್ಲಿಸಿ ಅಂತ ಹೇಳಿ ಆಗ್ರಹ ಮಾಡಿ.